ಹಾವೇರಿಯಲ್ಲಿ ಸಾವಿರಾರು ಮುಗ್ಧ ಮಹಿಳೆಯರಿಗೆ ವಂಚಿಸಿರುವಂತ ಘಟನೆ ನಡೆದಿದೆ. ಆದರೆ ವಂಚಕರನ್ನ ಬಂಧಿಸದೆ ಪೊಲೀಸರು ಕಣ್ಣುಮುಚ್ಚಿ ಕೂತಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಆರೋಪಿಗಳು ನಗರದಲ್ಲೇ ಓಡಾಡ್ತಾ ಇದ್ರು ಕೂಡ ಪೊಲೀಸರು ಕೈಕಟ್ಟಿ ಕೂತಿದ್ದಾರೆ ಅಂತ. ಹಾವೇರಿ SLV ಮಹಿಳಾ ಮಾರ್ಟ್ ಕಂಪನಿ ಧೋಖಾ ಮಾಡಿದೆ ಅಂತ ಜನ ಹೇಳ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಅನ್ನೋ ನೆಪದಲ್ಲಿ ಸಾವಿರಾರು ಜನರಿಗೆ ಟೋಪಿ ಹಾಕಿದೆ ಈ ಕಂಪನಿ. ಕೆಲಸವೂ ಕೊಡದೆ 10 ಕೋಟಿ ರೂಪಾಯಿ ವಂಚಿಸಿದೆ. ಆದರೆ ಆರೋಪಿಗಳು ಹಾವೇರಿ ನಗರದಲ್ಲೇ ಓಡಾಡ್ತಾ ಇದ್ದಾರೆ. CCTV ದೃಶ್ಯಗಳ ಸಮೇತ ಪೊಲೀಸರಿಗೆ ಮಾಹಿತಿ ಕೊಟ್ಟರು ಕೂಡ ಪೊಲೀಸರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದಾರೆ. ಪ್ರಕರಣ ದಾಖಲಾಗಿ ತಿಂಗಳು ಕಳೆದರೂ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿಲ್ಲ. ವಿನಾಯಕ ಅನ್ವೇರಿ, ರಮ್ಯಾ, ವೀರೇಶ್ ಇವರು ಆರೋಪಿಗಳು. ಪ್ರಕರಣ ದಾಖಲಾಗಿದೆ. ಅವರು ಹಾವೇರಿ ನಗರದಲ್ಲೇ ಓಡಾಡಿಕೊಂಡಿದ್ದಾರೆ. ಅವ್ರ ಮೇಲೆ ಕೇಸ್ ಆಗಿಲ್ಲ, ಅವರನ್ನು ಅರೆಸ್ಟ್ ಮಾಡಿಲ್ಲ ಅಂತ ಯಾರು ಮೋಸ ಹೋಗಿದ್ದಾರೋ ಅವರು ಹೇಳ್ತಾ ಇದ್ದಾರೆ. ಸರ್, ಇದು SLV ಮಹಿಳಾ ಮಾರ್ಟಿಗೆ ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಸರ್. ಫ್ರಾಡ್ ಆಗಿದೆ ನಮ್ಗೆ. ಇವಾಗ ನಮ್ಗೆ ಹಾಕಿರೋಂಥ ದುಡ್ಡನ್ನು ವಾಪಸ್ ಕೊಡಿಸ್ಬೇಕು. ನಮಗೆ ನ್ಯಾಯ ಬೇಕು. SLV ಕಂಪ್ನಿ ಪರವಾಗಿ ಯಾರೂ ಬಂದಿದ್ದಿಲ್ಲ. ಆದರೆ ಜನಗಳಿಂದ ಒಬ್ಬರಿಗೆ ಗೊತ್ತಾಗಿ ನಾವು ಹೋಗಿ ವಿಚಾರಣೆ ಮಾಡಿ ನಮಗೆ ಮನೆಯಲ್ಲೇ ಕುತ್ಕೊಂಡು ಏನಾದರೂ ಒಂದು ಕೆಲಸ ಆಗ್ತೈತಿ ಅಂತ ಹೇಳಿ ನಾವು ಅವ್ರೇನಂದ್ರು ಫಸ್ಟಿಗೆ ನಮಗೆ 1 ಲಕ್ಷ ನೀವು ಡಿಪಾಸಿಟ್ ಇಡಬೇಕು. ನಾವು ನಿಮಗೆ ನಂಬಿ ನಿಮಗೆ ಪ್ರಾಡಕ್ಟ್ಸ್ ಕೊಡಬೇಕು ಅಂತಂದರೆ ನಾವು ನಿಮಗೆ ಡಿಪಾಸಿಟ್ ನೀವು ಇಡಬೇಕು ನಮಗಿಲ್ಲಿ ಅಂತ ಹೇಳಿದ್ಕೆ ನಾವು ನಂಬಿ ಇಟ್ಟು 3 ತಿಂಗಳ ಕೆಲಸ ಕೊಟ್ಟರು. 3 ತಿಂಗಳ ಆದಮೇಲೆ ಅವ್ರಿಗೇನೋ ಅನಾರೋಗ್ಯ ಸಮಸ್ಯೆ ಐತಿ ಅಂಥೇಳಿ ಸಡನ್ನಾಗಿ ಅವರು ಬಂದ್ ಮಾಡಿಬಿಟ್ರು. ಜನಗಳಿಗೆ ಏನಾದರೂ ಉತ್ತರ ಹೇಳಬೇಕಲ್ಲ. ಈಗ ನಾವು ಹಾಕಿರೋಂಥ ದುಡ್ಡು ಇಲ್ಲ, ಆ ಮನುಷ್ಯನೂ ಇಲ್ಲ, ಆ ಕಂಪ್ನಿನೂ ಇಲ್ಲ ಅಂತಂದರೆ ನಾವೆಲ್ಲಿ ಹೋಗಬೇಕು? ಸಂಘ ತಕೊಂಡು ಎಲ್ಲ ದುಡ್ಡು ಹಾಕ್ಯವ್ರಿ. ನಾವು ಈಗ ಸಂಘ ಕಟ್ಟೋದು ಪ್ರಾಬ್ಲಮ್ ಆಗೈತೆ ರೀ. ಇವರು ಬಂದು ಇಲ್ಲ ನಾವು 16,000 ಕೊಡ್ತೀವಿ 60,000 ಅಂತಂದು ಹೇಳಿ 60,000 ನಾವು 16,000 ಬರ್ತೈತಿ ಅಂತ ಹೇಳಿ ನಾವು ಸಂಘ ತಕ್ಕಂದು ಬಂದು ಹಾಕಿಬಿಟ್ಟೇವ್ರಿ. ಈಗ ಹಾಕ್ಯವ್ರಿ, ದುಡ್ಡು ಕಟ್ಟೋದು ಪ್ರಾಬ್ಲಮ್ ಬಂದುಬಿಟ್ಟೈತೆ ರೀ ನಮಗೆ. ಈಗ ಕೊಡ್ತೇವೆ ಅಂತ ಹೇಳಿ ನಮ್ಗೆ ಬಿಟ್ಟು ಹೋಗಿಬಿಟ್ಟಾರ್ರಿ. ಈಗ ನಮ್ಮ ದುಡ್ಡು ನಮಗೆ ಬೇಕು ರೀ. SLV ಮಹಿಳಾ ಕಂಪ್ನಿ ರೀ. ಕಂಪ್ನಿ ಐತಂದು ಬಂದು ಹಾಕ್ಯವ್ರಿ ನಾವು. ಈ ಕಂಪ್ನಿನೇ ಇಲ್ಲ ಅಂದ ಬಳಿಕ ನಾವು ಈಗೇನು ಮಾಡೋದೈತ್ರಿ? ಸಿಕ್ಕಿಲ್ರಿ ಅವ್ರಿನ್ನು. ಸಂಘ ತಕೊಂಡು ಎಲ್ಲ ದುಡ್ಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.